ಧ್ರುವ ಅತ್ತೆ ಏನಾಯ್ತು? ನಾನು ಧ್ರುವನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ಈ ತರ ರಿಯಾಕ್ಟ್ ಮಾಡ್ತಾ ಇದ್ದಾನೆ. ಧ್ರುವ ಯಾಕೆ ಕೋಪ ಮಾಡ್ಕೊಂಡೆ? ಯಾಕೆ ಕೈ ಗೇಟ್ ಮಾಡ್ಕೊಳ್ತಿದ್ಯಾ? ಅತ್ತೆ ಏನಾದ್ರು ಅಂದ್ರ? ಮಾತಾಡು ಧ್ರುವ. ಆದಿತಿ ಪಾಪ ಅವನಿಗೆ ಮಾತಾಡೋದಕ್ಕೆಲ್ಲ ಆಗತ್ತೆ. ಇಲ್ಲ ಅತ್ತೆ, ಇವನ್ ಮನಸ್ಥಿತಿ ಏನು ಅಂತ ನನಗೆ ಗೊತ್ತು. ಇವನೇನೇ ಆ್ಯಕ್ಷನ್ ಮಾಡಿದ್ರು ನಂಗೆ ಅರ್ಥ ಆಗುತ್ತೆ. ಧ್ರುವ ಏನಾಯ್ತು ನಿಜ ಹೇಳು. ಅತ್ತೆ ನೀವೇ ಹೇಳಿ, ಏನಾಯ್ತು ಧ್ರುವಂಗೆ? ನನ್ನನ್ನು ಯಾಕೆ ಕೇಳ್ತಾ ಇದೆಯಾ? ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತಾಗುತ್ತೆ? ಅವನನ್ನೇ ಕೇಳು. ಅಲ್ಲ ಸುಮ್ಮನೆ ಯಾರು ಕೋಪ ಮಾಡ್ಕೊಳ್ಳೋದ? ನೀವೇ ಏನಾದರೂ ಮಾಡಿರ್ತೀರಾ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ. ಏನು ಮಾತಾಡ್ತಿದ್ಯಾ ಅನ್ನೋ ಪ್ರಜ್ಞೆ ನಿನಗಿದೆಯಾ? ನಾನು ಯಾಕೆ ನನ್ನ ಮಗನಿಗೆ ಕೋಪ ಬರೆಸ್ಲಿ? ಅತ್ತೆ ಸುಳ್ಳು ಹೇಳಬೇಡಿ, ನೀವೇ ಏನೋ ಮಾಡಿರ್ತೀರಾ, ಅದಕ್ಕೆ ಧ್ರುವ ಕೋಪ ಮಾಡ್ಕೊಂಡಿದ್ದಾನೆ ಅಲ್ವಾ ಧ್ರುವ? ನಾನೇನು ಮಾಡಿದೆ ನಿನಗೆ? ನೀನು ಆರೋಗ್ಯ ವಿಚಾರಿಸಿದ್ದೆ ತಪ್ಪಾಯ್ತಾ? ಪ್ಲೀಸ್ ಅತ್ತೆ ಇಲ್ಲಿಂದ ಹೊರಡಿ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ. ಈಗ ನೀವು ಇಲ್ಲಿ ಬಂದಿರೋದು ನಿಮ್ಮ ಮಗನ ಮನೆಗೆ ಅಂತಾನೆ ಅಂದ್ಕೊ. ಇಲ್ಲಿ ನೀವು ತುಂಬಾನೇ ಸೇಫ್ ಆಗಿರ್ತೀರಮ್ಮ. ಹೇಳದೇನೆ ಇದೇನೋ ಮನೆಗೆ ಹೋಗೋಣ ಪ್ಲೀಸ್ ಬನ್ನಿಪ್ಪ. ನಂದೊಂದು ಕಂಡೀಷನ್ ಇದೆ. ನಿಮ್ಮ ಕಂಡೀಷನ್ ಏನಿದ್ರು ನಾನು ಓಕೆ. ಹೇಳಿ ಅಪ್ಪಾಜಿ. ನಾನು ನಿಮ್ಮ ಮನೆಗೆ ಬರಬೇಕು ಅಂದರೆ ಆ ವೈಜಯಂತಿ ಅವ್ರನ್ನ ನಿಮ್ಮ ಮನೆಯಿಂದ ಆಚೆ. ಪರಿಸ್ಥಿತಿ ಒಂದು ಕಡೆ ಹೆತ್ತು ತಂದೆ, ಇನ್ನೊಂದು ಕಡೆ ಹೆತ್ತು ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ವೈಜಯಂತಿ ಅಮ್ಮ. ಇಬ್ಬರ ಮಧ್ಯೆ ಒಬ್ಬರನ್ನ ಚೂಸ್ ಮಾಡ್ಕೊಂಡ್ರೆ ಹೇಗೆ ಸಾಧ್ಯ? ಪರಿಸ್ಥಿತಿ ಯಾರಿಗೂ ಬರೋದು ಬೇಡ. ನಾನು ಇಬ್ಬರಲ್ಲಿ ಒಬ್ಬರನ್ನ ಚೂಸ್ ಮಾಡ್ಕೊಳ್ಳಬೇಕು. ಆದ್ರೆ ಯಾರನ್ನು ಚೂಸ್ ಮಾಡ್ಕೊಳ್ಳಿ? ಅಪ್ಪಾಜಿನ ಮನೆ ಕರ್ಕೊಂಡು ಹೋಗ್ಲೇಬೇಕು. ಆದ್ಯ ಧ್ರುವ ಎಲ್ಲರಿಗೂ ನಮ್ಮ ತಂದೆ ಇನ್ನೂ ಬದುಕಿದ್ದಾರೆ ಅನ್ನೋದನ್ನ ತೋರಿಸ್ಬೇಕು. ಸುಹಾಸಿನಿ ಅಮ್ಮನಿಗೆ, ವೈಜಯಂತಿ ಅಮ್ಮನಿಗೆ, ಅಜ್ಜಿಗೆ ಇವರೇ ನಮ್ಮ ತಂದೆ ಇನ್ನೂ ಬದುಕಿದ್ದಾರೆ ಅನ್ನೋದನ್ನ ತೋರಿಸ್ಬೇಕು. ಬಟ್ ವೈಜಯಂತಿ ಅಮ್ಮನ ಮನೆಯಿಂದ ಹೇಗೆ ಕಳಿಸಿ? ಅವ್ರು ನಮ್ಮನ್ನೇ ನಂಬ್ಕೊಂಡಿದ್ದಾರೆ, ಸ್ವಂತ ಮಕ್ಕಳ ತರ ನೋಡ್ಕೋತಾರೆ.
ಛೇ, ನಾನು ಮಿಸ್ ಮಾಡ್ಕೊಂಬಿಟ್ಟೆ. ಸೂರ್ಯನಾರಾಯಣ ಅವರು ವೈದೇಹಿನ ಮನೆಯಿಂದ ಹೊರಗಡೆ ಹಾಕು ಅಂತ ಹೇಳಿದಾಗ ವೇದಾಂತ್ ರಿಯಾಕ್ಷನ್ನ ನೋಡಬೇಕಾಗಿತ್ತು. ಆ ವೈದೇಹಿ ನಮ್ಮ ಮನೆಗೆ ವೈಜಯಂತಿ ಅನ್ನೋ ಹೆಸರಲ್ಲಿ ಕೆಲಸದವಳಾಗಿ ಸೇರ್ಕೊಂಡು ಆ ವೇದಾಂತ್ ಮನೆ ಕೆಲಸದವಳನ್ನ ಹೊರಗಡೆ ಹಾಕೋದಕ್ಕೆ ಇಷ್ಟು ಧರ್ಮ ಸಂಕಟ ಅನುಭವಿಸ್ತಾ ಇದ್ದಾನೆ. ಇನ್ನು ಸ್ವಂತ ತಾಯಿನೇ ಮನೆಯಿಂದ ಹೊರಗಡೆ ಹಾಕ್ತಾ ಇದ್ದೀನಿ ಅಂತ ಗೊತ್ತಾದ್ರೆ ಎದೆನೆ ಒಡ್ದು ಹೋಗುತ್ತೇನೋ. ಐಡಿಯಾ ಚೆನ್ನಾಗಿತ್ತು ಸುಹಾಸಿನಿ. ವೇದಾಂತ್ ಅವನ ಅಪ್ಪನಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಅಂತ ಇವತ್ತೇ ಅನಿಸಿತು. ಇನ್ಮೇಲೆ ಈ ಟ್ರಿಕ್ನ ಯೂಸ್ ಮಾಡ್ಕೊಬೇಕು. ನೋಡ್ತಾ ಇರೋ ವೇದಾಂತ್ನ ಹೇಗೆ ಆಟ ಆಡಿಸ್ತೀನಂತ. ಅಲ್ಲ, ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಜನ ಯಾಕೆ ಇಷ್ಟೊಂದು ಎಮೋಷನಲ್ ಫೂಲ್ಸ್ ಆಗಿರ್ತಾರೆ ಅಂತ. 25 ವರ್ಷದಿಂದ ನೋಡದೇ ಇರೋ ತಂದೆ ಮೇಲೆ ಹೇಗೆ ಬಾಂಡಿಂಗ್ ಇರೋದಕ್ಕೆ ಸಾಧ್ಯ? ವೇದಾಂತ್ ಮನಸ್ಸಲ್ಲಿ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಇದೆಯಾ? ಯೂಸ್ಲೆಸ್ ಪ್ರೀತಿ, ಒಂದೇ ಒಂದು ರೂಪಾಯಿಗೂ ಬೆಲೆ ಬಾಳ್ದೇ ಇರೋ ಅಂತ ಆದರ್ಶ. ನಿನಗೆ ಇದೆಲ್ಲ ಅರ್ಥ ಆಗಲ್ಲ ಸುಹಾಸಿನಿ. ನಿಂದೊಂದು ಸ್ವಂತ ಕುಟುಂಬ ಇದ್ದಿದ್ರೆ ನಿನ್ಗೆ ಅರ್ಥ ಆಗ್ತಾ ಇತ್ತು. ಬರೀ ದುಡ್ಗೋಸ್ಕರ ಕೆಲಸ ಮಾಡ್ತೀಯ, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ನಿಮಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ ಸಂಬಂಧ, ಪ್ರೀತಿ, ಕುಟುಂಬದ ಬಗ್ಗೆ? ಸುಹಾಸಿನಿ, ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ವೇದಾಂತ್ ವೀಕ್ನೆಸ್ನ ಇಟ್ಕೊಂಡಿರೋದು. ಮೊದಲು ಅವನ್ನ ನಾಶ ಮಾಡಬೇಕಂತ ತುಂಬ ಪ್ರಯತ್ನ ಪಟ್ಟೆ. ಆಮೇಲೆ ಅದೆಲ್ಲ ವೇಸ್ಟ್ ಆಯಿತು. ಆದರೆ ಈಗ ಇದೇ ಬೆಸ್ಟ್ ಪ್ಲಾನ್ ಅನಿಸುತ್ತೆ. ಯಾವಾಗ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸುಹಾಸಿನಿ. ಆ ವೇದಾಂತ್ ಫ್ಯಾಮ್ಲಿಗೆ ನೋವು ಮಾಡಿದರೆ ಅವನಿಗೆ ಜಾಸ್ತಿ ನೋವಾಗೋದು. ನನಗೆ ಯಾಕೋ ಒಂದು ಡೌಟ್ ಇದ್ದೇ ಇದೆ. ವೇದಾಂತ್ ಇನ್ನ ವೈದೇಹಿನ ಆಚೆ ಕಳಿಸಿಲ್ವಲ್ಲ, ಕಳಿಸ್ತಾನ ಅಂತ? ಖಂಡಿತ ಕಳಿಸ್ತಾನೆ ಸುಹಾಸಿನಿ. ನಾನಿವಾಗ ಸೂರ್ಯನಾರಾಯಣ್ ಕಡೆಯಿಂದ ನಿನ್ನನ್ನು ಮನೆಯಿಂದ ಆಚೆ ಕಳಿಸು ಅಂದರೆ ಸಾಕು, ಅವನು ನಿನ್ನನ್ನು ಆಚೆ ಕಳಿಸ್ತಾನೆ. ಯಾಕೆ ಸುಹಾಸಿನಿ, ಯಾಕೆ ಮಾತಾಡ್ತಾ ಇಲ್ಲ? ಇಷ್ಟೊಂದು ಓವರ್ ಕಾನ್ಫಿಡೆಂಟ್ ಆಗಿರ್ಬೇಡಿ. ಅಕಸ್ಮಾತ್ ವೇದಾಂತ್ ವೈದೇಹಿನ ಮನೆಯಿಂದ ಆಚೆ ಕಳಿಸ್ದೆ ಹೋದ್ರೆ ಆಗೇನು ಮಾಡ್ತೀರಾ? ಸುಹಾಸಿನಿ, ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಈ ಥರ ಮುಂಚೆನೇ ಸ್ಟೋರಿ ಕೇಳಬಾರ್ದು. ನೋಡ್ತಾ ಇರೋ ಏನಾಗತ್ತಂತ. ನನ್ನ ಹತ್ರ ತುಂಬ ಪ್ಲಾನ್ಸ್ ಇದೆ. ವೇದಾಂತ್ನ ಗೆಲ್ಲೋದಕ್ಕೆ ಅವನ ತಂದೆನೇ ಸಾಕು, ನಾನು ಬೇಡ. ಸರಿ, ನಿಮ್ಮಿಷ್ಟ. ಧ್ರುವ, ನಿಜ ಹೇಳು, ಏನಕ್ಕೆ ಕೋಪ ಮಾಡ್ಕೊಂಡೆ? ಏನಾಯ್ತು? ಸುಹಾಸಿನಿ ಅತ್ತೆ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಧ್ರುವ, ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ? ಡಾಕ್ಟರ್ ಏನು ಹೇಳಿದ್ದಾರೆ ಹೇಳು? ನೀನು ಎಷ್ಟು ನೆಮ್ಮದಿಯಾಗಿರ್ತೀಯೋ ಅಷ್ಟು ಬೇಗ ಹುಷಾರಾಗ್ತೀಯ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ್ಮೇಲೂ ಮತ್ತೆ ಕೋಪ ಮಾಡ್ಕೊಳ್ತೀಯಲ್ಲ ಧ್ರುವ. ಪ್ಲೀಸ್ ಧ್ರುವ, ಕೋಪದಿಂದ ನಿಂಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನನಗೆ ಆರತಿ ಅಕ್ಕನ ಪರಿಸ್ಥಿತಿನೇ ನೋಡೋಕ್ಕಾಗ್ತಿಲ್ಲ. ವಿಕ್ಕಿ ಭಾವನ ಕಳ್ಕೊಂಡು ನೋಡು, ನನಗೆ ಮಾತಾಡೋದಕ್ಕಾಗ್ತಿಲ್ಲ. ಪ್ಲೀಸ್ ಧ್ರುವ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಪ್ಲೀಸ್. ಪ್ಲೀಸ್ ಧ್ರುವ, ಅರ್ಥ ಮಾಡ್ಕೋ.
ಇದ್ದೆ. ಏನಾಯ್ತು ಹೋಗಿದ್ ಕತೆ? ಅಪ್ಪಾಜಿ ಸಿಕ್ಕಿದ್ರಾ? ಮನೆಗೆ ಬರೋದಕ್ಕೆ ಒಪ್ಕೊಂಡ್ರಾ? ಇಲ್ಲ. ಇಲ್ಲನಾ? ಅಲ್ಲ ವೇದಾಂತ್, ನಿನಗೆ ಅವ್ರು ಸಿಗ್ಲಿಲ್ವಾ? ಮಾತಾಡ್ಲಿಲ್ವಾ? ಹುಡುಕ್ಲಿಲ್ವಾ ನೀನು? ಏನಿಲ್ಲ ವೇದಾಂತ್. ಯಾವುದೂ ಇಲ್ಲ. ವೇದಾಂತ್, ಏನಾಯ್ತು ಅಂತ ಕರೆಕ್ಟಾಗಿ ಹೇಳು. ನೀನು ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡಲ್ಲ. ಅಲ್ಲಿ ಏನಾಯ್ತು ಅಂತ ನಾವು ಜೀವ ಕೈಯಲ್ಲಿ ಇಟ್ಕೊಂಡು ಇಲ್ಲಿ ಕೂತಿರ್ತೀವಿ. ಏನಾಯ್ತು ಅಂತ ಕರೆಕ್ಟಾಗಿ ಹೇಳು ವೇದಾಂತ್. ಅಪ್ಪ ಸಿಕ್ಕಿದ್ರಾ? ಮಾತಾಡ್ದ? ಏನಾಯ್ತು? ಅಪ್ಪಾಜಿ ಮನೆ ಬರೋದಕ್ಕೆ ಅಮೂಲ್ಯಗೆ ವಿಚಾರನ ಹೇಳಿದ್ರೆ ಅವಳು ಹೇಗೆ ರಿಸೀವ್ ಮಾಡ್ಕೋತಾಳೋ ಏನೋ. ವೈಜಯಂತಿ ಅಮ್ಮನ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಹೇಳಿದ್ರೆ ಅವಳು ಖಂಡಿತವಾಗ್ಲೂ ಒಪ್ಕೊಳ್ಳೋದಿಲ್ಲ. ಈಗ ಅವಳಿಗೆ ಹೇಳೋದು ಬೇಡ. ಮೊದಲು ನಾನು ಏನು ಮಾಡಬೇಕು ಅನ್ನೋ ಕ್ಲಾರಿಟಿಗೆ ಬಂದ ಮೇಲೆ ಅಮೂಲ್ಯಗೆ ಹೇಳಿ ಆಮೇಲೆ ಅವಳ ಒಪಿನಿಯನ್ ತಗೊಳ್ತೀನಿ. ವೇದಾಂತ್, ನೀನು ಇತ್ತೀಚೆಗಂತೂ ನನ್ನ ಹತ್ರ ಏನೂ ಹೇಳೋದೇ ಇಲ್ಲ. ಮೊದಲಾದ್ರೆ ಎಲ್ಲ ವಿಷಯಗಳನ್ನ ನನ್ನ ಹತ್ರ ಶೇರ್ ಮಾಡ್ತಿದ್ದೆ. ಹೋಗ್ಲಿ, ಆ ವಿಚಾರ ಬಿಡು. ಈ ವಿಚಾರ ಹೇಳು. ಅಪ್ಪ ಸಿಕ್ಕಿದ್ರಾ? ಮನೆಗೆ ಬರೋದಕ್ಕೆ ಒಪ್ಕೊಂಡ್ರಾ? ಏನು ಹೇಳು ವೇದಾಂತ್. ಇಲ್ಲ ಅಮೂಲ್ಯ, ಅಪ್ಪಾಜಿ ಸಿಗಲಿಲ್ಲ. ಯಾಕೆ? ಅಗ್ನಿ ಏನಾದರೂ ಇದ್ರಲ್ಲಿ ಆಟ ಆಡ್ತಿದ್ದಾನ? ಅಥವಾ ಅವನೇ ಅಪ್ಪಾಜಿನ ಬೇರೆ ಕಡೆ ಎಲ್ಲಾದರೂ ಇಟ್ಟಿದ್ದಾನ? ಹೇಗೆ? ಹಾಗೇನಾದರೂ ಮಾಡಿದ್ರೆ ವೇದಾಂತ್, ನಾವಂತೂ ಸುಮ್ಮನೆ ಕೂತ್ಕೊಳ್ಳೋದು ಬೇಡ. ಅಗ್ನಿಗೆ ಪಾಠ ಕಲಿಸ್ಬರೋಣ. ಅಮೂಲ್ಯ ಪ್ಲೀಸ್ ಅಮೂಲ್ಯ, ನಂಗೆ ಸ್ವಲ್ಪ ಹೊತ್ತು ಒಬ್ಬನೇ ಇರೋದಕ್ಕೆ ಬಿಟ್ಬಿಡು. ನಂಗೆ ತುಂಬ ತಲೆ ನೋವ್ತಿದೆ. ಸರಿ, ನಿನಗೆ ಕಾಫಿ ತರಲಾ? ವೇದಾಂತ್ ಅವರೇ, ಕಾಫಿ ತಗೊಳ್ಳಿ. ವೇದಾಂತ್ ಅವರೇ, ವೇದಾಂತ್ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಯಾಕೆ ಟೆನ್ಷನ್ನಲ್ಲಿದ್ದೀರಾ? ನಿಮ್ಗೆ ಹೇಗೆ ಗೊತ್ತಾಯ್ತು ನಾನು ಟೆನ್ಷನಲ್ಲಿದ್ದೀನಿ ಅಂತ? ವೇದಾಂತ್ ಅವರೇ, ಇನ್ನೊಂದು ವಿಷಯ ಹೇಳ. ನೀವು ಟೆನ್ಷನ್ನಲ್ಲೂ ಇಲ್ಲ, ಧರ್ಮ ಸಂಕಟದಲ್ಲಿದ್ದೀರಾ ಅಲ್ವಾ? ಇಲ್ಲಮ್ಮ, ಆ ಥರದಲ್ಲೇನಿಲ್ಲ. ವೇದಾಂತ್ ಅವರೇ, ನನಗೆ ಗೊತ್ತು, ಕೆಲಸದ ಜೊತೆಗೆ ಅಪ್ಪ ಅಮ್ಮನ ಹುಡುಕೋ ಒತ್ತಡ ನಿಮಗೆ ಜಾಸ್ತಿ ಇದೆ ಅಂತ. ಯೋಚನೆ ಮಾಡಬೇಡಿ. ಒಂದೊಂದ್ಸಲ ಕಳೆದು ಹೋಗಿರೋ ವಸ್ತು ಅಂಗೈಯಲ್ಲೇ ಇರುತ್ತೆ. ಆದರೆ ನಾವು ಅಂಗೈ ನೋಡದೆ ಪ್ರಪಂಚ ಎಲ್ಲ ಹುಡುಕ್ ಬಂದಿರ್ತೀವಿ. ಒಂದ್ಸಲ ಅಂಗೈ ಕಡೆ ಗಮನ ಕೊಟ್ಟರೆ ಕಳೆದು ಹೋಗಿರೋದು ಸಿಗುತ್ತೆ ಅಲ್ವಾ? ಹಾಗೆ ನಿಮ್ಮ ತಾಯಿ ಖಂಡಿತ ಸಿಗ್ತಾರೆ. ಯೋಚನೆ ಮಾಡಬೇಡಿ. ಅಮ್ಮ, ಅಲ್ಲಲ್ಲ, ನಾನು ಹೇಳಿದ್ದು ನಿಮ್ಮ ತಂದೆ ತಾಯಿ ಇಬ್ಬರು ಸಿಗ್ತಾರೆ. ಶಾಂತ ಮನಸ್ಸಿನಿಂದ ಹುಡುಕಿ, ಅವ್ರು ಖಂಡಿತ ಸಿಗ್ತಾರೆ. ಅಮ್ಮ ಒಂದು ನಿಮಿಷ. ಹೇಳಿ ವೇದಾಂತ್ ಅವರೇ. ಅಮ್ಮ, ಈಗ ನಮ್ಮ ಹತ್ರ 2 ವಸ್ತುಗಳಿರುತ್ತೆ. ಎರಡರ ಮೇಲೆ ನಮಗೆ ಪ್ರೀತಿ ಇರುತ್ತೆ, ಎರಡರ ಅವಶ್ಯಕತೆನೂ ನಮಗಿರುತ್ತೆ. ಯಾರಾದ್ರೂ ಒಬ್ರು ಬಂದು ಎರಡರಲ್ಲಿ ಒಂದನ್ನು ಮಾತ್ರ ನೀನು ಇಟ್ಕೊಳ್ಬೇಕು, ಇನ್ನೊಂದನ್ನು ಕಳ್ಕೊಳ್ಬೇಕು ಅಂದಾಗ ಯಾವುದನ್ನು ಹೇಗೆ ಚೂಸ್ ಮಾಡ್ಕೋಬೇಕು ಹೇಳಿ? ಆಗಿನ ಮನಸ್ಥಿತಿ ಮತ್ತೆ ಪರಿಸ್ಥಿತಿಗೆ ಯಾವುದು ಮುಖ್ಯ ಅನ್ಸುತ್ತೋ ಅದನ್ನೇ ಆಯ್ಕೆ ಮಾಡಬೇಕು. ಎಂಥ ಇಕ್ಕಟ್ಟಿನ ಪರಿಸ್ಥಿತಿ. ಆ 2 ಆಯ್ಕೆಗಳು, ಒಂದು ನನ್ನ ತಂದೆ, ಇನ್ನೊಂದು ನೀವಮ್ಮ. ಯಾರನ್ನ ಅಂತ ಆಯ್ಕೆ ಮಾಡ್ಕೊಳ್ಳಿ. ಡಿಯರ್ ಸ್ಟೂಡೆಂಟ್, ನಾವಿವತ್ತು ಕೆಮಿಕಲ್ ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಸರಿಯಾಗಿ ಪಾಠ ಕೇಳಿಸ್ಕೋಬೇಕು. ಕೇಳಿಸ್ಕೊಂಡಿಲ್ಲ ಅಂದ್ರೆ ಒದೆ ಬೀಳುತ್ತೆ. ಕೊಳ್ಳಿದ್ದೆವ್ವ.
ಚೆನ್ನಾಗಿದೆ ಗಂಡ ಹೆಂಡತಿ ಆಟ. ಅದಕ್ಕೆ ಸುಮ್ಮನೆ ರೇಗಿಸ್ಬೇಡಿ, ನೀವು ಕೂತ್ಕೊಳ್ಳಿ, ನಿಮಗೂ ಹೇಳ್ಕೊಡ್ತೇನೆ. ಬೇಡಮ್ಮ, ನಾನೆಲ್ಲ ಕಲ್ತ್ಕೊಂಡೇ ಬಂದಿದ್ದೀನಿ. ಹೌದು ಧ್ರುವ, ನಿಂದೆಲ್ಲ ಓದಾಗಿದೆ ಅಲ್ಲ, ಇವಾಗೇನು ಮತ್ತೆ ಓದ್ತಾ ಇದೆಯಾ? ಓ, ಇವಳ ಮದುವೆ ಆದಮೇಲೆ ಎಲ್ಲ ಮರ್ತೋಗ್ಬಿಟ್ಟ? ಹೌದು ಅದಕ್ಕೆ ನನ್ನ ಮದುವೆ ಆದಾಗಿಂದ ಧ್ರುವಂಗೆ ನಂದೇ ನೆನಪು ಎಲ್ಲ ಮರ್ತೋಗ್ಬಿಟ್ಟಿದ್ದಾನೆ. ಅದಕ್ಕೆ ಒಂದ್ಸತಿ ರಿವಿಷನ್ ಕೊಡ್ತಾ ಇದ್ದೆ. ಅದು ಸರಿ ಅದಿತಿ, ನಿನಗೆ ಟೀಚಿಂಗ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆಯಾ? ಹೌದು ಅದಕ್ಕೆ ನಂಗೆ ತುಂಬ ಇಷ್ಟ, ಆದರೆ ಎಲ್ಲೂ ಟ್ರೈ ಮಾಡಿಲ್ಲ. ಇವತ್ತು ಕೂತು ಕೂತು ಬೋರ್ ಆಗ್ತಿತ್ತಾ, ಅದಕ್ಕೆ ಧ್ರುವಂಗ್ ಕೂರಿಸಿ ನಾನೆಂದ್ರು ಪಾಠ ಮಾಡೋಣ ಅಂತ ಹೇಳಿ ಪಾಠ ಮಾಡ್ತಿದ್ದೆ. ನನಗೂ ಟ್ರೈನಿಂಗ್ ಆದಂಗೆ ಆಗುತ್ತಲ್ವಾ. ಏನಾದರೂ ಟೀಚಿಂಗ್ ಜಾಬ್ ಇದ್ರೆ ಹೋಗ್ತೀಯಾ ಅದಿತಿ? ಧ್ರುವ, ಏನು ಹೋಗ್ಲಾ? ಪರ್ಮಿಷನ್ ಕೊಡ್ತೀಯಾ? ಕೊಳ್ಳಿದೆವ. ಅದಕ್ಕೆ ಎಲ್ಲಾದರೂ ಟೀಚರ್ ಜಾಬ್ ಇದೆಯಾ? ಹಾಂ ಇದೆ. ನನ್ನ ಫ್ರೆಂಡ್ ಒಬ್ಳು ಸ್ಕೂಲ್ ನಡೆಸ್ತಾ ಇದ್ದಾಳೆ. ಅವಳ ಸ್ಕೂಲಿಗೆ ಏನಾದರೂ ಬೇಕಾ ಅಂತ ಕೇಳಿ ನೋಡ್ತೀನಿ, ಇದ್ರೆ ನಿಂಗೆ ಹೇಳ್ತೀನಿ, ಓಕೆನಾ? ಅದಕ್ಕೆ ನಾನು ಖಂಡಿತ ಹೋಗ್ತೀನಿ, ಹೇಳಿ ಅದಕ್ಕೆ. ಸರಿ, ಹಾಗೆ ಅವಳ ಹತ್ರ ಒಂದ್ಸತಿ ಮಾತಾಡ್ತೀನಿ. ಥ್ಯಾಂಕ್ಸ್ ಅದಕ್ಕೆ. ಮುಂದುವರಿಸ್ಕೊಳ್ಳಿ. ಪಾಠ ಕಂಟಿನ್ಯೂ ಮಾಡೋಣ. ಏನು ಚಾಪ್ಟರ್ ಮಾಡ್ತಿದ್ದೆ ಹೇಳು? ಏನು ನೆನ್ಪಿಟ್ಕೊಳ್ಳಲ್ಲ, ಎಲ್ಲ ಮರ್ತೋಗ್ತೀಯ. ಹಾಂ, ಏನು ಚಾಪ್ಟರ್ ಅದು? ನಾನೇ ಮರ್ತೋದೆ, ತುಂಬ ಮಾತಾಡ್ತಿದ್ದೆ ನೋಡು, ಅದಕ್ಕೆ ಮರ್ತೋದೆ. ಕೆಮಿಕಲ್ ರಿಯಾಕ್ಷನ್. ಅರ್ಥ ಆಯ್ತಾ? ಸರಿ, ಫಸ್ಟ್ ಪಾಯಿಂಟು ವೈದೇಹಿ ಹೇಳಿದ ಸರಿನೇ ಅದು. ಅಪ್ಪ ಡೆಫಿನೆಟ್ಲಿ ನನ್ನ ಪ್ರಯಾರಿಟಿ. ಹಾಗಂತ ವೈಜಯಂತಿಮ್ಮನ ಮನೆಯಿಂದ ಆಚೆ ಕಳಿಸೋದು ಎಷ್ಟು ಸರಿ? ಶಿ ಹಸ್ ಲವ್ಡ್ ಅಸ್ ಅನ್ಕಂಡೀಷನಲಿ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ನಾನು ಅವ್ರ ಮನೆಯಿಂದ ಆಚೆ ಕಳಿಸಿದ್ರೆ ಅವ್ರು ಕೊಟ್ಟಿರೋ ಪ್ರೀತಿಗೆ ನನ್ನ ದ್ರೋಹ ಬಗ್ದಾಗಲ್ವಾ? ವೈಜಯಂತಿ ಅಮ್ಮ ಪರಿಸ್ಥಿತಿ ಮನಸ್ಥಿತಿ ಅಮ್ಮನ ಹೊರಗೆ ಹಾಕೋದು ಬೇಡ ಅಂತ ಅಂತಿದ್ದೆ.